ನಮಸ್ಕಾರ ರೀ ಎಲ್ಲರಿಗೂ. ಪ್ರಾಜೆಕ್ಟ್ಸ್ ನೀವು ಏನಾರು ಇಂಜಿನಿಯರಿಂಗ್ ಫೈನಲ್ ಇಯರ್ ಅಥವಾ BCA MCA ಸ್ಟೂಡೆಂಟ್ಸ್ ಆಗಿದ್ರೆ ಈ ವಿಡಿಯೋ ನಿಮ್ಮ ಸಲುವಾಗಿ. ಎಲ್ಲ ಪ್ರೊಫೆಸರ್ಸ್ ಹೇಳ್ತಾರು ರಿಯಲ್ ಟೈಮ್ ಪ್ರಾಜೆಕ್ಟ್ ಇರಬೇಕು, ರಿಯಲ್ ಪ್ರಾಬ್ಲಮ್ ಮೇಲೆ ಮಾಡ್ಬೇಕಂತೇಳಿ. ಸೊ ನಿಮ್ಗೆ ರಿಯಲ್ ಪ್ರಾಬ್ಲಮ್ ರಿಯಲ್ ಟೈಮ್ ಮೇಲೆ ಅಷ್ಟು ಐಡಿಯಾಸ್ ಬರೋಲ್ದಾಗಿತ್ತು ಅಂದ್ರೆ ನಾ ಹೇಳ್ಕೊಡ್ತೇನೆ ನಿಮ್ಗೆ ಯಾವ ಥರ ಐಡಿಯಾಸ್ ಇರ್ಬೇಕಂತೆ ಪ್ರಾಜೆಕ್ಟ್ಸ್ಗೆ. ನೀವು ಒಂದು ಡೊಮೇನ್ ಚೂಸ್ ಮಾಡ್ರಿ. AIML ಇರ್ಬೋದು, ಸೈಬರ್ ಸೆಕ್ಯೂರಿಟಿ, ಅಥವಾ ನೀವು ಏನಾರೇ ENC ಸ್ಟೂಡೆಂಟ್ಸ್ ಇದ್ರಂದ್ರೆ ಅಥವಾ MCAಗೆ ಫೈನಲ್ ಇಯರ್ ಇದ್ದವ್ರಿಗೆ IoT ಪ್ರಾಜೆಕ್ಟ್ ಒಂದು ಇರತೈತಿ. ಅದು ನಿಮ್ಗೆ ಏನು ಮಾಡೋಕೆ ಗೊತ್ತಾಗಿರಲಿಲ್ಲ, ಸೆನ್ಸಾರ್ಸ್ ಅಂದ್ರೆ ಏನು ಗೊತ್ತಿರಲಿಲ್ಲ ಅಂದ್ರೆ ಬ್ಯಾಟ್ರೀಸ್ ವೈರ್ಸ್ ಇವೆಲ್ಲ ಜೋಡ್ಸಕ್ ನಂಗೆ ಏನು ಬರಂಗಿಲ್ಲಪ್ಪ ಅಂತಂದ್ರೂ ನೀವು ಜಸ್ಟ್ ಹೇಳ್ರಿ ನನಗೆ ಹಿಂಗೆ ನಮ್ದೊಂದು IoT ಪ್ರಾಜೆಕ್ಟ್ ಐತಿ. ಸೊ ನಮ್ಗೆ ಐಡಿಯಾಸು ಗೊತ್ತಿಲ್ಲ, ನಂಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಸೆನ್ಸಾರ್ಸ್ ಅಂದ್ರೆ ಏನು ಐಡಿಯಾಸ್ ಇಲ್ಲ ನನಗೆ ಮತ್ತೆ ಜಸ್ಟ್ ನನ್ಗೊಂದು DM ಮಾಡ್ರಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಪೂರ್ತಿ. ಈಗ ನಿಮ್ಮ ಕಡೆ ಆಲ್ರೆಡಿ ಏನಾರೇ ಪ್ರಾಜೆಕ್ಟ್ ಇತ್ತು ಆದ್ರೂ ನಿಮ್ಗೆ ಏನಾರೇ ಡೌಟ್ ಇತ್ತಪ್ಪ ಅಂದ್ರೆ ಮೇ ಬಿ ಇದು ಏನಾರೇ ರಿಜೆಕ್ಟ್ ಆಗ್ಬೋದು ಹಂಗಂತೇಳಿ ಏನಾರು ನಿಮ್ಮ ತಲೆ ಆಗಿತ್ತಂದ್ರೆ ನೀವು ನನಗೆ ನಿಮ್ಮ ಪ್ರಾಜೆಕ್ಟ್ ಐಡಿಯಾಸ್ನ ಶೇರ್ ಮಾಡಿರಿ. ಅದ್ರೊಳಗೆ ಇನ್ನೊಂದು ಸ್ವಲ್ಪ ಏನಾರು ನೀವು ಆ್ಯಡ್ ಮಾಡೋರು ಇದ್ರಂದ್ರೆ ಏನು ಆ್ಯಡ್ ಮಾಡ್ಬೇಕಂತೇಳಿ ನಿಮ್ಗೆ ತಿಳಿವಲ್ತಾಗಿತ್ತಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದ ಮಂತ್ ನಾವು ಒಂದು ಪ್ರಾಜೆಕ್ಟ್ನ ಡೆಲಿವರ್ ಮಾಡೀನಿ, ಅದು BCA ಫೈನಲ್ ಇಯರ್ ಸ್ಟೂಡೆಂಟ್ಗೆ. ಆಮೇಲೆ ಇವತ್ತು ಈ ಕಂಟೆಂಟ್ ಮಾಡ್ಬೇಕಂದ್ರೆ ಇವತ್ತು ಬೆಳಿಗ್ಗೆ ನಂಗೊಂದು ರಿಕ್ವೆಸ್ಟ್ ಬಂದಿತ್ತು, ಹಿಂಗೆ ನಂದು ಒಂದು ಮೇಜರ್ ಪ್ರಾಜೆಕ್ಟ್ ಐತಿ, ನಮ್ಗೊಂದು ಟೀಮ್ ಮಾಡ್ಯಾರ. ಸೊ ನಮ್ಗೆ ಐಡಿಯಾಸ್ ಏನೂ ಇಲ್ಲ, ಏನು ಮಾಡ್ಬೇಕಂತೇಳಿ ಸ್ವಲ್ಪ ಐಡಿಯಾಸ್ ಹೇಳ್ರಿ ನಿಮ್ಮ ಕಡೆ ಐಡಿಯಾಸ್ ಇತ್ತಂದ್ರೆ ಅಂತೇಳಿ ನನ್ಗೆ ರಿಕ್ವೆಸ್ಟ್ ಬಂದಿತ್ತು. ಅದ್ರ ಸಲುವಾಗಿ ನಾ ಈ ಕಂಟೆಂಟ್ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಮಾಡೀನಿ. ನಿಮ್ಗೆ ಯಾರೇ ಗೊತ್ತಿದ್ದವ್ರು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮನ್ಯಾಗ ಯಾರೇ ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ. ಏನು ಮಾಡ್ರೆ ನಾವು ಒಂದು ರಿಜೆಕ್ಟ್ ಆಗಂಗಿಲ್ಲ ಅಂತೇಳಿ. ನಿಮ್ಗೆ ಐಡಿಯಾಸೇ ಇರಲಿಲ್ಲ, ನಂಗೊಂದು ಪ್ರಾಜೆಕ್ಟ್ ಬೇಕು ಸೊ ಬಿಲ್ಡ್ ಮಾಡಿಕೊಡ್ತೀರೇನೋ ಅಂತೇಳಿ ಹಂಗೆ ಏನಾರು ಆಗಿತ್ತು, ಪೂರ್ತಿ ನಾವು ಪ್ರಾಜೆಕ್ಟ್ ಬಿಲ್ಡ್ ಮಾಡಿಕೊಡ್ತೀನಿ ವಿತ್ ಸಿನಾಪ್ಸಿಸ್, PPT, ಆಮೇಲೆ ನಿಮ್ಮದು ಪೂರ್ತಿ ಪ್ರಾಜೆಕ್ಟ್, ಆಮೇಲೆ ರಿಪೋರ್ಟ್. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಹೋಗಿ ಹೆಂಗೆ ಹೇಳ್ಬೇಕನ್ನೋದು ಅದು ನಾನು ಹೇಳ್ಕೊಡ್ತೀನಿ. ನಾನು ಫೈನಲ್ ಇಯರ್ ಇದ್ದಾಗ ಯಾವ ಪ್ರಾಜೆಕ್ಟ್ ಮಾಡೀನಿ ಅಂತೇಳಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿರಿ. ಈ ಪ್ರಾಜೆಕ್ಟ್ ನೇಮ್ ಬಂದ ಆಯುರ್ವೇದಿಕ್ AI ಅಂತೇಳಿ. ಮೇನ್ ಈ ಪ್ರಾಜೆಕ್ಟ್ ಥೀಮ್ ಏನಪ್ಪ ಅಂದ್ರೆ, ನೀವು ಯಾವುದೋ ಒಂದು ಪ್ಲ್ಯಾಂಟ್ದು ಅಥವಾ ಅದ್ರ ಲೀಫ್ದು ಫೋಟೋ ಹಾಕಿದ್ರೆ ಇಲ್ಲೇ ಅಪ್ಲೋಡ್ ಮಾಡ್ಬೇಕು. ನೀವು ಅಪ್ಲೋಡ್ ಮಾಡಿದ ತಕ್ಷಣ ಶೋ ಆಗ್ತೈತಿ ಅದ್ರದ್ದು ಮೆಡಿಸಿನಲ್ ಯೂಸೇಜ್ ಏನೇನು ಐತಿ ಅಂತೇಳಿ ವಿತ್ ಅದ್ರ ಸೈಂಟಿಫಿಕ್ ನೇಮ್ನು ಹೇಳ್ತೈತಿ. ನೀವು ಅದನ್ನು ಸೇವ್ ಮಾಡಿ ಇಟ್ಕೋಬೋದು ಅಥವಾ PDF ಆಗಿ ಶೇರ್ ಮಾಡ್ಬೋದು. ಇದು ಮಷಿನ್ ಲರ್ನಿಂಗ್ ಬೇಸ್ಡ್ ಪ್ರಾಜೆಕ್ಟ್ ಇದು. ಸೊ ಇಲ್ಲೇ ನೀವು ಒಂದು AI ಚಾಟ್ಬೋಟ್ ನೋಡತ್ತೀರಿ. ಈ ಚಾಟ್ಬೋಟ್ ಜೊತೆ ನೀವು ಅಲ್ಲೇ ರಿಯಲ್ ಟೈಮಾಗಿ ಟೆಕ್ಸ್ಟ್ ಮಾಡ್ಬೋದು. ಇಫ್ ನೀವು ಏನಾರೇ ಫೋಟೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಮೆಡಿಸಿನಲ್ ಯೂಸೇಜ್ ಅದ್ರ ಬಗ್ಗೆ ಕೇಳ್ಬೋದು. ನೋಡಿರಿ ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ ಇಷ್ಟ ಲೈಕ್ ಆಗಿತ್ತಂದ್ರೆ ಕಾಮೆಂಟ್ ಮಾಡಿರಿ. ಓಕೆ ಗೈಸ್, ಜೈ ಆಂಜನೇಯ.